ಇವತ್ ಮನೇಲಿ ಫಸ್ಟ್ ಟೈಮ್ ಆಲೂ ಪರಾಟ ಮಾಡಕ್ ಹೋಗಿ ಯಾವ್ದೋ ದೇಶದ ನಕ್ಷೆನೆ ಮಾಡೀನಿ. ಹೆಂಗಂತ ಫುಲ್ ನೋಡ್ರಿ ತಿಳಿತದ. ಇವತ್ತಿನ ದಿನ ಶುರುವಾಗಿದ್ದೆ ಫ್ಲಿಪ್ಕಾರ್ಟ್ ಅನ್ನ ಕಾಲ್ ಮಾಡಿದಾಗ ಅದು ಏನು ಅಂತ ತೋರ್ಸಕಿನ ಮುಂಚೆ ನಾನಂತೂ ಬೆಳಗ್ಗೆ 8 ಕಲರ್ ಬಂದ್ ಮಾಡಿ ಮಲ್ಕೊಂಡವ ಒಮ್ಮೆ 11ಕ್ಕೆ ಎದ್ದೀನಿ. ಅದು ಡೆಲಿವರಿ ಅನ್ನ ಕಾಲ್ ಮಾಡಿದಾಗ, ಇಲ್ಲ ಅಂದ್ರ ಅಷ್ಟೇ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೆಲಿವರಿ ಡೇ ಚಾಲೆಂಜಿನ ಇವತ್ 23ನೇ ದಿನ. ಹಂಗೆ ಪಾರ್ಸಲ್ದು ಚೀರ ಹರಣ ಮಾಡಕ್ ಕುಂತೀನಿ. ಮಿಕ್ಸರ್ ತರಿಸಿದ್ದರಿ ಅದೇ ಬಂದಿದೆ, ಸಣ್ಣದಿದ್ರು ಬೆಸ್ಟ್ ಅದ. ಆಮೇಲೆ ಬ್ರಷ್ ಮಾಡಿ ಸೀದಾ ಊಟ ಕುಂತೀನಿ. ರಾತ್ರಿ ಮಾಡಿದ್ದೆ ಇತ್ತು, ಅದನ್ನೇ ತಿಂದ್ ನೋಡಿದ್ರೆ ಇವಾಗ ಯಾಕೋ ಚಂದ ಹತ್ತಾ ಇದೆ ನೋಡ್ರಿ. ಆಮೇಲೆ ಎಲ್ಲಾ ಮುಸ್ರಿ ತಿಕ್ತಾ ಇದೀನಿ. ನಾ ತಿಂದಿದ್ದು ನಾನೇ ತೊಳಿಬೇಕ್ರೀಪ. ಆಮೇಲೆ ಚಾ ಮಾಡ್ಕೊಂಡು ಮೂವಿ ನೋಡ್ತಾ ಬ್ರೆಡ್ ತಿನ್ನೋದು. ಬೆಳಗ್ಗೆ ಸ್ನಾನ ಮಾಡಿಲ್ಲ, ಅದಕ್ಕೆ ಸಂಜೆ ಮಸ್ತ್ ಮಾಡಿ ಹೊರಗ್ ಬಂದ್ ನೋಡಿದ್ರೆ ವೆದರ್ ಅಂತೂ ಫುಲ್ ರೊಮ್ಯಾಂಟಿಕ್ ಆಗಿತ್ತು. ಇಂಥ ಟೈಮ್ದಾಗ ಚಾ ಕುಡ್ಲಿಲ್ಲ ಅಂದ್ರೆ ಪಾಪ ಹತ್ತದ್ರಿ, ಅದಕ್ಕೆ ಕುಡ್ದೆ. ಅಲ್ಲಿಂದ ಗಿಫ್ಟ್ ತಗೊಳಕ್ ಬಂದಿನಿ. ನಂಗಲ್ಲ, ನಮ್ ನೋಬಿತಂದು ನಂಗ್ ತಗೋ ಅಂದನ ಅಷ್ಟೇ. ಹಂಗೆ ಬರುವಾಗ ಸ್ವಲ್ಪ ತರಕಾರಿ ತಂದಿನಿ. ಆಲೂ ಪರಾಟ ಮಾಡಬೇಕು, ಆಲೂ ಪರಾಟ. ಎಸ್, ಅದ್ರ ಸಲುವಾಗಿ ಆಲೂಗಡ್ಡೆನ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿ ಹಿಟ್ಟು ಸೋಸ್ತಾ ಇದೀನಿ. ಪರೋಟ ಮಾಡಕ ಹಿಟ್ಟು ಬೇಕು ಅಂತ ಯೂಟ್ಯೂಬ್ ದಾಗ ಹೇಳ್ಯಾರ. ಅದಕ್ಕೆ ಮಸ್ತ್ ನಾದೋದ್ರಾಗ ಆಲೂಗಡ್ಡೆ ರೆಡಿ ಆಗಿದಾವ. ತಡ ಮಾಡದೆ ಕಡಾಯಿದ ಎಣ್ಣೆ ಹಾಕಿ ಜೀರಿಗೆ ಹಾಕೋದು ಕಂಪಲ್ಸರಿ, ದಿನ ಹೇಳೋಕ್ ಆಗಲ್ಲ. ಆಮೇಲೆ ಮೆಣಸಿನ್ಕಾಯಿ ಹಾಕಿ ಅಲ್ಲಾಡ್ಸು ಮಾಡಿ ಅದಕ್ಕೆ ಆಲೂಗಡ್ಡೆ ಸಾರಿ ಆಲೂ ಬರ್ತಾ ಹಂಗೆ ಮಾಡೀನಿ. ಆಲೂಗಡ್ಡೆನ ಮಸ್ತ್ ಕಲಸಿ ಅದನ್ನ ಪರೋಟ ಆಗಿ ಕನ್ವರ್ಟ್ ಮಾಡ್ಲಕ್ ನಿಂತೀನಿ. ರೊಟ್ಟಿ ಮಾಡಿದಷ್ಟು ಸುಲಭ ಅಲ್ಲ ರೀ ಇದು. ಕಷ್ಟಪಟ್ಟು ಹಂಗ ಮಾಡಿ ಮಾಡೇ ಬಿಟ್ಟೆ. ಆದ್ರೆ ನನ್ನ ಪರೋಟ ಯಾಕೋ ಇಂಡಿಯಾ ಪಾಕಿಸ್ತಾನ ನಕ್ಷೆ ತರಾನೇ ಆಗಿದಾವ. ಹೆಂಗಾದ್ರು ನಂಗೇನು ಲಾಸ್ಟ್ ಅಲ್ಲಿ ನನ್ ಹೊಟ್ಟೆಗೆ ಹೋಗ್ಬೇಕು. ಅದೇ ಖುಷಿದಾಗ ಕುಂತು ತಿಂದ್ ನೋಡಿದ್ರೆ 1 ಸೆಕೆಂಡ್ ಅಲ್ಲಿ ಖುಷಿ ಎಲ್ಲ ನುಚ್ಚುನೂರಿ ಆಯ್ತು. ಹಿಟ್ಟೆ ಕುದ್ದಿಲ್ಲ ರೀಪ, ಫುಲ್ ಹಸಿ ಬಿಸಿ ಆಗಿದೆ. ಆಮೇಲೆ ಯೂಟ್ಯೂಬ್ ಕಮೆಂಟ್ ಓದ್ತಾ ಇದೀನಿ. ಫುಲ್ ಮಸ್ತ್ ಕಮೆಂಟ್ ಮಾಡ್ತೀರಿ, ಎಲ್ಲಾ ಓದ್ತೀನಿ. ಆದ್ರೆ ರಿಪ್ಲೈನೇ ಮಾಡಕ್ ಆಗಲ್ಲ. ಸಾರಿ, ಸಿಕ್ಕಾಪಟ್ಟೆ ಇರ್ತಾವ. ರಿಪ್ಲೈ ಮಾಡ್ತಾ ಕುಂದ್ರೆ ಅದ್ರ ಲಿಮಿಟೇ ಮುಗಿತದ ಹೊರತು ಕಾಮೆಂಟ್ಸ್ ಮುಗಿಯಲ್ಲ. ನಿಮ್ ಪ್ರೀತಿ ಹಿಂಗೆ ಇರ್ಲಿ. ಲವ್ ಯು ಆಲ್. ಅದೇ ಖುಷಿದಾಗ ಇವತ್ತಿನ ಥಾಟ್ ಹೇಳ್ತೀನಿ ಕೇಳ್ರಿಪ. ನೀನು ಜಯವನ್ನು ಪಡೆದಾಗ ಗರ್ವ ಪಡಬೇಡ, ಹಾಗೆ ನೀನು ಸೋತಾಗ ನಿರಾಶೆಯೂ ಪಡಬೇಡ. ಯಾಕಂದ್ರೆ ಜಯವು ಅಂತ್ಯವಲ್ಲ, ನಿರಾಶೆಯು ಕೊನೆ ಮೆಟ್ಟಿಲಲ್ಲ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟಾದ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ಗೆ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.